ಹದಿಹರೆಯದ ವಯಸ್ಸಿನಲ್ಲಿ ಗರ್ಭ ಧಾರಣೆ ಮಾಡಿದಂತ ಹೆಣ್ಣು ಮಕ್ಕಳ ಸಂಖ್ಯೆ ಇವತ್ತು ಇದರ ಪ್ರಕಾರ 33,000 ಕಳೆದ 2 ವರ್ಷದಲ್ಲಿ 33,000 ಸಿಕ್ಕಿದೆ. ಅದಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಮುಂಚೆ ಹೆಣ್ಣು ಮತ್ತು ಗಂಡಿಗೆ ಹೀರೋ ಯಾರು ಅಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮನೇ ಹೀರೋ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹಾಗೆ ಅಲ್ಲ. ಈಗ ಅವರಿಗೆ ಆ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಹೀರೋ ಹಂಗೆ ಕಾಣಲ್ಲ, ವಿಲನ್ ಹಂಗೆ ಕಾಣ್ತಾರೆ. ಆ ವಯಸ್ಸಿನಲ್ಲಿ ಅವರಿಗೆ ಯಾರು ಪ್ರೀತಿಯಿಂದ ಮಾತಾಡ್ತಾರೆ. ಮೊನ್ನೆ ನೀವು ಬಾಂಬೆಯ ರೆಡ್ ಲೈಟ್ ಏರಿಯಾಕ್ಕೆ ಹೋದ್ರೆ ಅಲ್ಲಿಯ ಮಾಹಿತಿಯನ್ನ ತಗೊಂಡ್ರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಸುಮಾರು 99% ಹೆಣ್ಣು ಮಕ್ಕಳು, ಅಪ್ರಾಪ್ತ ಹೆಣ್ಣು ಮಕ್ಕಳು ಓಡಿ ಹೋಗಿ ಅಲ್ಲಿ ಸೇರ್ಕೊಂಡವರು. ನನ್ನ ಹತ್ರ ಮಾಹಿತಿ ಇದೆ ಸಭಾಪತಿಗಳೇ. ಈ ಲೈಂಗಿಕತೆಯ ಬಗ್ಗೆ ತಿಳುವಳಿಕೆ ನೀಡುವಂತದ್ದು ಯಾವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಕೋಟೆ ಹೇಳುತ್ತೆ ಕೊಡ್ಬೇಕು ಅಂತ ಈ ನಮ್ಮ ಶಿಕ್ಷಣ ಸಚಿವರು ಇಲ್ಲಿ ಕೂತಿದ್ದಾರೆ. ನೀವು ಬೊಬ್ಬೆ ಹಾಕಿದ್ದೆ ನೀವು ಕೂಡ ಹೇಳಿದ್ರಿ. ನಾನು ಎಷ್ಟು ಹೇಳ್ತೇನೆ, ಮಾರಲ್ ಸೈನ್ಸ್ ಅನ್ನ ಕಂಪಲ್ಸರಿ ಆಗಿ ತನ್ನಿ. ನೀವು ಮಾರಲ್ ಸೈನ್ಸ್ ಕತೆ ಹೇಳಿಸಿ. ಮಾರಲ್ ಸೈನ್ಸ್ ಒಂದೊಂದು ಅಲ್ಲಿರುವಾಗಲೂ ಹೇಳೋದು, ಇಲ್ಲಿರುವಾಗ ಹೇಳೋದು, ಇನ್ನು ಹೋಗುದು, ಇನ್ನೊಂದು ಸರ್ಕಾರ ಬರುದು. ಇದು ಯಾವಾಗ ಅಂತ್ಯ ಆಗುತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ಈ ಹದಿಹರೆಯದ ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸುವಂತ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇವತ್ತು ನಾವು ಕೂಡ ಒಬ್ಬರು.